ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಅರ್ಥ ಮತ್ತು ಮಹತ್ವ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವಿಧಿಯುಕ್ತವಾಗಿ ವ್ಯವಸ್ಥೆಗೊಳಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ, ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ರಕ್ಷಿಸಿ, ಭ್ರಾತೃತ್ವ ಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನ ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಪ್ರಸ್ತಾವನೆಯ ಮುಖ್ಯ ಅಂಶಗಳು. 1. ಭಾರತದ ಪ್ರಜೆಗಳು. ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದ ತತ್ವಗಳು ಸಂವಿಧಾನದ ಚಿಂತನೆಯನ್ನು ಬಿಂಬಿಸುತ್ತವೆ. ಭಾರತದ ಪ್ರಜೆಗಳಾದ ನಾವು ಎಂಬುದರೊಂದಿಗೆ ಆರಂಭವಾಗುವ ಪ್ರಸ್ತಾವನೆಯು ಮಹತ್ವಪೂರ್ಣದ್ದಾಗಿದೆ. ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳು ಸಂವಿಧಾನವನ್ನು ರಚಿಸಿದ್ದರೂ ಅದರ ರಚನಾ ಅಧಿಕಾರವನ್ನು ಭಾರತದ ಪ್ರಜೆಗಳಿಂದ ಪಡೆದಿರುವರೆಂಬುದನ್ನು ಇದು ಸೂಚಿಸುತ್ತದೆ. ಪ್ರಸ್ತಾವನೆಯ ಕೊನೆಯ ಭಾಗದಲ್ಲಿರುವ ವಾಕ್ಯವು ಈ ಸಂವಿಧಾನವು ಭಾರತದ ಪ್ರಜೆಗಳಿಂದಲೇ ರಚಿತಗೊಂಡು ಕಾನೂನಿನ ಅನ್ವಯ ಭಾರತೀಯರಿಂದಲೇ ಆತ್ಮಾರ್ಪಿತಗೊಂಡಿದೆ ಎಂಬುದನ್ನು ಸೂಚಿಸುತ್ತದೆ. ಇದು ರಾಜಕೀಯ ಸಾರ್ವಭೌಮ ಅಧಿಕಾರವು ಪ್ರಜೆಗಳಲ್ಲಿ ಇದೆ ಎಂಬುದನ್ನು ಸೂಚಿಸುತ್ತದೆ. 2. ಸಾರ್ವಭೌಮತ್ವ ಅಂದರೆ ಸಾರ್ವಭೌಮತ್ವವೇ ಸ್ವತಂತ್ರ ರಾಷ್ಟ್ರದ ಜೀವಾಳ. ಸಾರ್ವಭೌಮ ರಾಷ್ಟ್ರವಾದ ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡ ಅಥವಾ ಪ್ರಭಾವವಿಲ್ಲದೆ ಯಾವುದೇ ದೇಶಗಳ ಒತ್ತಡ ಇಲ್ಲದೆ ಸ್ವತಂತ್ರವಾಗಿ ರಚಿಸುತ್ತದೆ. ಇದು ರಾಷ್ಟ್ರದ ಸಾರ್ವಭೌಮ ಅಧಿಕಾರವನ್ನು ಎತ್ತಿ ಹಿಡಿಯುತ್ತದೆ. ಇನ್ನು 3ನೇದ್ದು ಸಮಾಜವಾದ. 1972ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ. ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನ ಗುರಿಯಾಗಿದೆ. ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದವನ್ನು ಜಾರಿಗೊಳಿಸಬಹುದೆಂದು ಇದು ತಿಳಿಸುತ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿರುವ ಕೆಲವು ಅಂಶಗಳು ಮತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳು ಸಮಾಜವನ್ನು ಪುಷ್ಟೀಕರಿಸುತ್ತವೆ. ಬಡವರ ಮತ್ತು ಶ್ರೀಮಂತರ ಅಂತರವನ್ನು ಕಡಿಮೆಗೊಳಿಸಿ ಶೋಷಣೆ ರಹಿತ ಸಮತಾ ಸಮಾಜವನ್ನು ಕಟ್ಟುವುದು ಇದರ ಗುರಿ. ಇನ್ನು 4ನೇದ್ದು ಜಾತ್ಯತೀತತೆ. 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಜಾತ್ಯತೀತ ಸೆಕ್ಯುಲರಿಸಂ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಎಲ್ಲ ಧರ್ಮಗಳು ಸಮಾನತೆಯಿಂದ ಕಾಣಬೇಕೆಂಬುದನ್ನು ಪ್ರತಿಪಾದಿಸುವುದೇ ಜಾತ್ಯತೀತತೆ. ಇದು ಕೇವಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರದೆ ಆಧ್ಯಾತ್ಮಿಕ ಜೀವನಕ್ಕೂ ಸಂಬಂಧಿಸಿದೆ ಎಂದು ಜವಾಹರಲಾಲ್ ನೆಹರು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಸತ್ಯವಾದ ಮಾತು. ಅವರ ಪ್ರಕಾರ ಜಾತ್ಯತೀತತೆ 4 ತತ್ವಗಳನ್ನು ಒಳಗೊಂಡಿದೆ. ಅವುಗಳೆಂದರೆ: 1. ಎಲ್ಲ ಧರ್ಮಗಳಿಗೂ ಸಮಾನ ಸ್ಥಾನಮಾನವಿರಬೇಕು. ಧರ್ಮದ ವಿಷಯದಲ್ಲಿ ರಾಜ್ಯ ತಟಸ್ಥ ನೀತಿಯನ್ನು ಅನುಸರಿಸಬೇಕು. ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಸಹಕಾರದಿಂದ ಜೀವನ ನಡೆಸಬೇಕು.
ಸಾಮಾಜಿಕ ಜೀವನವನ್ನು ಜಾತ್ಯತೀತಕರಣಗೊಳಿಸಬೇಕು. ಒಟ್ಟಿನಲ್ಲಿ ಸರ್ವಧರ್ಮ ಸಮಭಾವದ ನೀತಿಯನ್ನು ಅನುಸರಿಸುವುದು ಜಾತ್ಯತೀತತೆಯಾಗಿದೆ. ಈ ಪವಿತ್ರವಾದಂಥ ಕಾನೂನಿನ ಅಡಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಹೇಳ್ತೈತಿ. ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಭೇದ ಭಾವ ಇಲ್ಲ, ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದಿರಂಗೆ ನಡಿಬೇಕು ಅನ್ನುವಂಥದ್ದನ್ನು ಈ ಸಂವಿಧಾನದಲ್ಲಿ ಈ ಅಳವಡಿಸೈತಿ. ಆದ್ರೆ ನಮ್ಮ ಅಧಿಕಾರದ ಆಸೆಗಾಗಿ, ರಾಜಕೀಯ ಲಾಭಕ್ಕಾಗಿ ಅಲ್ಲೇ ಕೋಮಗಲಭೆಯನ್ನು ಎಬ್ಬಿಸಿ ಈ ಕಾನೂನಿಗೆ ವಿರುದ್ಧವಾದಂಥ ಚಟುವಟಿಕೆಯನ್ನು ತೊಡಗೋದು ಆಯಾ ಪ್ರಭಾವಿ ರಾಜಕಾರಣಿಗಳಿಂದ ನಡೀತಾ ಇದೆ. ಅವರು ಕಾನೂನನ್ನು ಮರೆತು ಈ ರೀತಿಯಾದಂಥ ಚಟುವಟಿಕೆಗಳನ್ನು ನಡೆಸಿ ತಾವು ಮೇಲೆ ಬರಲಿ ಅನ್ನುವಂಥ ವಿಚಾರದೊಳಗೆ ಅಲ್ಲಿ ಜಾತಿಗೆ ಗದ್ದಲವನ್ನು ಹಚ್ಚಿ ಈ ಭ್ರಾತೃತ್ವದಿಂದ ಜೀವನವನ್ನು ನಡೆಸುವ ದಾರಿಯನ್ನು ತಪ್ಪಿಸ್ತಾರೆ. ಇರಲಿ. ಇನ್ನು ಮುಂದಿದ್ದು 5 ಪ್ರಜಾಸತ್ತಾತ್ಮಕತೆ. ಪ್ರಜಾಪ್ರಭುತ್ವವು ಒಂದು ಸರ್ಕಾರ ಪದ್ಧತಿಯಾಗಿದೆ. 19ನೇ ಶತಮಾನದಲ್ಲಿ ಅಬ್ರಹಂ ಲಿಂಕನ್ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಎಂದಿದ್ದಾರೆ. ಭಾರತದಲ್ಲಿಯೇ ಸಹ ಪ್ರಜಾಪ್ರಭುತ್ವವಿದೆ. ಪ್ರಜೆಗಳು ಸಾರ್ವತ್ರಿಕ ಚುನಾವಣೆಗಳಲ್ಲಿ ತಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಆಳಲ್ಪಡುತ್ತಾರೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವವಾಗಿದೆ. ಗಣರಾಜ್ಯ. ರಾಷ್ಟ್ರದ ಮುಖ್ಯಸ್ಥರನ್ನು ನಿಗದಿತ ಅವಧಿಗೆ ಪ್ರಜೆಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಯೇ ಗಣರಾಜ್ಯ. ಇಂಗ್ಲೆಂಡ್ ಪ್ರಜಾಪ್ರಭುತ್ವ ರಾಜ್ಯವಾದರೂ ಗಣರಾಜ್ಯವಲ್ಲ, ಏಕೆಂದರೆ ಇಂಗ್ಲೆಂಡಿನ ಮುಖ್ಯಸ್ಥರಾದ ದೊರೆ, ರಾಣಿ ಆನುವಂಶಿಕವಾಗಿ ಮುಂದುವರಿಯುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಪ್ರಜೆಗಳಿಂದ ಪರೋಕ್ಷ ಚುನಾವಣಾ ವಿಧಾನದ ಮೂಲಕ ಆಯ್ಕೆಯಾಗುತ್ತಾರೆ. ಇನ್ನು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಾಗಿವೆ. ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವುದೇ ಸಂವಿಧಾನದ ಮುಖ್ಯ ಗುರಿ. ಅಧಿಕೃತವಾಗಿ ದೊರಕಬೇಕಿರುವುದನ್ನು ಪಡೆದುಕೊಳ್ಳುವುದೇ ನ್ಯಾಯ. ಇವುಗಳಲ್ಲಿ ಸಾಮಾಜಿಕ ನ್ಯಾಯ. ದುರ್ಬಲರು, ಹಿಂದುಳಿದ ವರ್ಗದವರು ಮತ್ತು ಶ್ರಮಜೀವಿಗಳ ಹಿತಾಸಕ್ತಿಗಳನ್ನು ಸಂರಕ್ಷಿಸಿ ಜೀವನ ಮಟ್ಟವನ್ನು ಉತ್ತಮಪಡಿಸುವುದೇ ಸಾಮಾಜಿಕ ನ್ಯಾಯ. ಮತ್ತು ಆರ್ಥಿಕ ನ್ಯಾಯ. ಒಡೆತನವನ್ನು ನಿರ್ಮೂಲನಗೊಳಿಸಲು ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆಯ ಮೂಲಕ ಆರ್ಥಿಕ ಸಮಾನತೆ ಮತ್ತು ಪ್ರಗತಿಯನ್ನು ಸಾಧಿಸುವುದೇ ಆರ್ಥಿಕ ನ್ಯಾಯ. ಇದನ್ನು ಆರ್ಥಿಕ ಸಮರ್ಪಣೆ ಅಂತಲೂ ಕರೆಯಲಾಗಿದೆ. ಇನ್ನು ರಾಜಕೀಯ ನ್ಯಾಯ. ಜಾತಿ, ವರ್ಗ, ಧರ್ಮಗಳ ಭೇದ ಭಾವಗಳಿಲ್ಲದೆ ರಾಜಕೀಯ ಮತ್ತು ಆಡಳಿತದಲ್ಲಿ ಎಲ್ಲರಿಗೂ ಭಾಗವಹಿಸಲು ಇರುವ ಅವಕಾಶವೇ ರಾಜಕೀಯ ನ್ಯಾಯ. ಇದು ಮಾನವೀಯತೆ ಮತ್ತು ಏಕತೆಯ ಸಂಕೇತವಾಗಿದೆ. 8 ಸ್ವಾತಂತ್ರ್ಯ. ಇತರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಹಕ್ಕುಗಳನ್ನು ನಿರಾತಂಕವಾಗಿ ಅನುಭವಿಸುವುದೇ ಸ್ವಾತಂತ್ರ್ಯ. ಪ್ರಸ್ತಾವನೆಯಲ್ಲಿ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯಗಳಿಗೆ ಅವಕಾಶ ಕಲ್ಪಿಸಿರುವುದು ಪ್ರಜಾಪ್ರಭುತ್ವದ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯವು ಎಲ್ಲರ ಸರ್ವತೋಮುಖ ಬೆಳವಣಿಗೆಗೆ ಅತ್ಯವಶ್ಯಕ. ವ್ಯಕ್ತಿ ಸ್ವಾತಂತ್ರ್ಯವಿಲ್ಲದ ಪ್ರಜಾಪ್ರಭುತ್ವವನ್ನು ಊಹಿಸಿಕೊಳ್ಳಲಾಗದು. ಆದ್ದರಿಂದ ಸತ್ಯಾಸತ್ಯತೆಯನ್ನು, ಸರಿ ತಪ್ಪುಗಳನ್ನು ಯೋಚಿಸುವ ಮತ್ತು ಹೇಳುವ ವಿಚಾರ ಸ್ವಾತಂತ್ರ್ಯವು ಅತ್ಯಗತ್ಯ. ಇಷ್ಟನಿಷ್ಟಗಳನ್ನು, ನೋವು ನಲಿವುಗಳನ್ನು, ವೇದನೆ ಸಂವೇದನೆಗಳನ್ನು ಬರಹ, ಭಾಷಣ ಹಾಗೂ ಮತ್ತಿತರ ಮಾಧ್ಯಮಗಳ ಮೂಲಕ
ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯವಾಗಿದೆ. ಅದರಂತೆಯೇ ತನಗೆ ಇಷ್ಟವಿರುವ ನಂಬಿಕೆಗಳು ಮತ್ತು ಧರ್ಮಗಳಲ್ಲಿ ನಿಷ್ಠೆಯನ್ನಿಡುವ ಸ್ವಾತಂತ್ರ್ಯವು ನಂಬಿಕೆ ಮತ್ತು ಧರ್ಮ ಶ್ರದ್ಧೆಯ ಸ್ವಾತಂತ್ರ್ಯಕ್ಕೆ ಸಾಕ್ಷಿಯಾಗಿದೆ. ಅದರಂತೆಯೇ ಪೂಜಿಸುವ ಮತ್ತು ಪೂಜಿಸದಿರುವ ಸ್ವಾತಂತ್ರ್ಯವೂ ಕೂಡ ವ್ಯಕ್ತಿಗೆ ಇದೆ. ಇದೆಲ್ಲವೂ ವಿವಿಧ ಪ್ರಕಾರ ಸ್ವಾತಂತ್ರ್ಯಗಳ ಅನುಭವಿಸುವಿಕೆಗೆ ಅವಕಾಶ ಮಾಡಿಕೊಟ್ಟಿದೆ. ಸಮಾನತೆ. ಸ್ವಾತಂತ್ರ್ಯದಂತೆಯೇ ಸಮಾನತೆಯೂ ಮುಖ್ಯ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಸಮಾನತೆ ಇಲ್ಲದೆ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ. ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಎಂದು ತಿಳಿಸುವುದೇ ಸಮಾನತೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶಗಳು ಎಲ್ಲರಿಗೂ ದೊರೆಯಬೇಕೆಂಬುದೇ ಇದರ ಆಶಯವಾಗಿದೆ. 9. ಭ್ರಾತೃತ್ವ. ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಗೆ ಭ್ರಾತೃತ್ವ ಅತ್ಯಗತ್ಯ. ಭೂಮಿಯ ಮೇಲೆ ವಾಸಿಸುವ ಜನರೆಲ್ಲರೂ ಮೇಲು ಕೀಳು, ಬಡವ ಬಲ್ಲಿದ, ಬಿಳಿಯ ಕರಿಯ ಎಂಬ ಅಮಾನುಷ ಭೇದ ಭಾವನೆಗಳನ್ನು ಬೆಳೆಸಿಕೊಳ್ಳದೆ ಬದುಕುವುದೇ ಭ್ರಾತೃತ್ವ. ಎಲ್ಲರಲ್ಲಿಯೂ ಸಹೋದರತ್ವ ಭಾವನೆಯನ್ನು ತಲುಪುವುದೇ ಭ್ರಾತೃತ್ವ. ವ್ಯಕ್ತಿಗೆ ಘನತೆ ಮತ್ತು ಗೌರವಗಳು ಅತ್ಯಗತ್ಯವಾಗಿರುವುದರಿಂದ ಯಾವುದೇ ಭೇದ ಭಾವ ಮಾಡಬಾರದು. ರಾಷ್ಟ್ರದ ಐಕ್ಯತೆ ಮತ್ತು ಭಾವೈಕ್ಯತೆ. ಭಾರತದ ಸಂವಿಧಾನದಲ್ಲಿ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಕೇಂದ್ರ ಸರ್ಕಾರವು ಐಕ್ಯತೆ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಸೇರಿಸಿತು. ವಿವಿಧ ಜಾತಿ ಧರ್ಮಗಳಿಗೆ ಸೇರಿದ ಜನರಿರುವ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸುವ ಅಗತ್ಯತೆಯನ್ನು ಮನಗಾಣಲಾಯಿತು. ರಾಜ್ಯಗಳ ಒಕ್ಕೂಟವಾದ ಭಾರತದಲ್ಲಿ ಐಕ್ಯತೆಯನ್ನು ಬೆಳೆಸುವುದಕ್ಕೋಸ್ಕರವೇ ಏಕಪೌರತ್ವವಿದೆ. ಅದರಂತೆಯೇ ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಬೆಳೆಸುವುದಕ್ಕಾಗಿ ರಾಷ್ಟ್ರದ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವಂತಹ 2 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4ನೇ ಎ ಭಾಗದಲ್ಲಿ 51A ಇಂದ 51AK ವರೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಇವೆಲ್ಲವುಗಳು ಭಾರತದ ಪ್ರಜೆಗಳಲ್ಲಿ ಏಕತೆಯೊಂದಿಗೆ ಭಾವೈಕ್ಯತೆಯನ್ನು ವೃದ್ಧಿಸುತ್ತದೆ. ರಾಷ್ಟ್ರವನ್ನು ಕಟ್ಟುವ ಕಾರ್ಯದಲ್ಲಿ ಜನರಿಗೂ ಜವಾಬ್ದಾರಿಗಳಿವೆ ಎಂಬುದನ್ನು ನೆನಪಿಸುತ್ತದೆ. ಒಟ್ಟಿನಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಕನ್ನಡಿಯಂತೆಯೂ ಮತ್ತು ಮುನ್ನಡೆಯಂತೆಯೂ ಇದೆ. ಇದು ಭಾರತದ ರಾಜಕೀಯ ವ್ಯವಸ್ಥೆಯ ಪದ್ಧತಿ, ತತ್ವಗಳು, ಧ್ಯೇಯ ಗುರಿಗಳು ಮತ್ತು ಮೌಲ್ಯಗಳು ಸಾರಸತ್ವವಾಗಿದೆ. ಪ್ರಸ್ತಾವನೆಯಲ್ಲಿ ಉಲ್ಲೇಖಿತವಾದ ತತ್ವಗಳು ಮತ್ತು ಧ್ಯೇಯ ಗುರಿಗಳನ್ನು ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿ ಸಾಕಾರಗೊಳಿಸುವ ಜವಾಬ್ದಾರಿ ಆಡಳಿತಗಾರರೊಂದಿಗೆ ಪ್ರಜೆಗಳಾದ ನಮಗೂ ಇದೆ. ಒಟ್ಟಿನಲ್ಲಿ ಈ ರೀತಿಯಾದಂಥ ನಮ್ಮ ಪವಿತ್ರವಾದ ಭಾರತದ ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಅರ್ಥ ಮತ್ತು ಮಹತ್ವ ಈ ರೀತಿ ಇದೆ. ಆದರೆ ನಾವು ಇಲ್ಲಿ ಯಾವ ರೀತಿ ನಡೀತಾ ಇದ್ದೇವಪ್ಪ ಅಂತಂದ್ರೆ, ನಮ್ಮಿಂದ ಚುನಾಯಿತರಾಗಿ ಪ್ರತಿನಿಧಿಗಳು ಇಲ್ಲಿ ಜಾತೀಯತೆಯನ್ನು ಆಧಾರವಾಗಿಟ್ಟುಕೊಂಡು 2 ಜಾತಿಗಳ ನಡುವೆ ಕೋಮು ಗಲಭೆಯನ್ನು ಎಬ್ಬಿಸಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ತಾ ನಮ್ಮ ದೇಶದೊಳಗೆ ತಮ್ಮ ಅಧಿಕಾರಕ್ಕೋಸ್ಕರವಾಗಿ ಮಾಡಬಾರದಂಥ ಕೆಲಸಗಳನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಎಲ್ಲರನ್ನು ಸಮಾನತೆಯಾಗಿ ಕಾಣಬೇಕನ್ನುವಂಥ ತತ್ವ ಇದ್ದರೂ ಸಹಿತ ಅವರು ತಮ್ಮ ಲಾಭಕ್ಕೋಸ್ಕರವಾಗಿ ಆ ಸಂವಿಧಾನ ಹೇಳೋದ ಒಂದು, ಇವರು ನಡೆದುಕೊಳ್ಳುವುದ ಒಂದು. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಬದಲಾವಣೆಗಳಾಗಬೇಕು. ನಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕಪ್ಪ ಅಂತಂದ್ರೆ, ಪ್ರತಿಯೊಂದು
ಸಮುದಾಯದ ಮುಖಂಡರು ಬುದ್ಧಿವಂತರಿದ್ದಂಥವರು ತಮ್ಮ ತಮ್ಮ ಸಮುದಾಯದ ಆ ಮುಖಂಡರ ಮಾತನ್ನು ಕೇಳುವಂಥ ಜನರಿರ್ತಾರೆ. ಅಂದ್ರೆ ಒಂದೊಂದು ಸಮುದಾಯದಲ್ಲಿ ಒಬ್ಬೊಬ್ಬ ಮುಖಂಡ್ರಂದ್ರೆ ಅವ್ರು ಹೇಳಿದ್ದ ವೇದವಾಕ್ಯ ಅನ್ನುವಂತಿರ್ತಾರೋ ಅಂಥವರು ಸರಿಯಾದ ರೀತಿಯಲ್ಲಿ ಅವರ ಮನವನ್ನು ಪರಿವರ್ತಿಸಿ ನಾವೆಲ್ಲರೂ ಎಲ್ಲ ಜಾತಿಯ ಎಲ್ಲ ಸಮುದಾಯದ ಬುದ್ಧಿವಂತ ಜೀವಿಗಳು ಯಾವ ರೀತಿ ಸಮಾಜ ಸುಧಾರಕರು ಅಂತೇಳಿ ಬಸವಣ್ಣನವರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು 12ನೇ ಶತಮಾನದಕ್ಕಿಂತ ಮುಂಚಿನ ಆಗಮನ ಆಗಿ ಅಲ್ಲಿ ಇದ್ದಂತಹ ಪಿಡುಗುಗಳನ್ನು ದೂರ ಮಾಡಿದ್ರಲ್ಲ, ಆ ರೀತಿಯಾಗಿ ನಾವು ನಮ್ಮ ಸಮಾಜದಲ್ಲಿ ರಾಜಕಾರಣಿಗಳು ಬೆಂಕಿಗೆ ಆಹುತಿಯಾಗುವಂಥ ಯುವಕರನ್ನು ಸರಿಯಾದ ರೀತಿಯ ತಿಳುವಳಿಕೆಯನ್ನು ಹೇಳಿ ಮುಂದೆ ನಡೆಸಿದ್ದೇ ಆದರೆ ನಮ್ಮ ಸಂವಿಧಾನವನ್ನು ಬರೆದಂಥ ಆ ಎಲ್ಲ ಮುಖಂಡರಿಗೂ ಮತ್ತು ಆ ಸಂವಿಧಾನಕ್ಕೂ ನಾವು ಬೆಲೆಯನ್ನು ಕೊಟ್ಟಂತೆ ಆಗುತ್ತದೆ. ಆ ರೀತಿಯಾದಂಥ ರಾಜಕಾರಣಿಗಳನ್ನು ಮನೆಗೆ ಕಳುಹಿಸಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನುವಂಥ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.